ಬಾಂಧವರು ಯಾರು ನಿಮ್ಮನ್ನ ಕೈ ಇಡ್ಲಿಲ್ವಾ? ಇಲ್ಲ, ಯಾರು ಇಲ್ಲ, ಯಾರು ಇರಲಿಲ್ಲ. ಅವರೇ ಎಣ್ಣೆ ಇಟ್ಕೊಂಡು ಹೊಡಿತಾರೆ. ಹೌದಾ? ಒಳ್ಳೆತನಕ್ಕೆ ಈ ಭೂಮಿಲಿ ಕಷ್ಟ ಕಟ್ಟಿಟ್ಟ ಬುದ್ಧಿ ಕಣ. ಸ್ವಲ್ಪ ಕಷ್ಟ ಇದೆ, ಹಸ್ಬೆಂಡ್ ಇಲ್ಲ, ದಿಕ್ಕಿಲ್ಲ, ದೆಸೆಯಿಲ್ಲ, ಮಾಡುವ ಕಣ್ಣಿಗೆ ರೆಪ್ಪೆಗಳಿಲ್ಲ. ಯಾವಾಗ ಬರ್ತೈತೆ? ಎಲ್ಲಿ ಬರಲ್ಲ. ಇನ್ನ ತುಂಬಾ ಕಷ್ಟನೇ, ಒಳ್ಳೆ ದಿನ ಯಾವತ್ತು ಬರಲ್ಲ. ಅರ್ಥವಿಲ್ಲದಿರುವ ಲೋಕ ನಮ್ಮದು. ಇಲ್ಲ ಅವ್ರಿಗೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಇದ್ದಾಗೆ ತೀರೋದು. ಆ ಮಗ ಹೆಂಡತಿ ಕರ್ಕೊಂಡು ಹೋದ, ಈ ಮಗ ಹೆಂಡತಿ ಕರ್ಕೊಂಡು ಹೋದ. ಬೇಜಾರ ಅಂದ್ರೆ ಸಾಯ್ಬೇಕಾಗ್ತೈತಿ ನಾವೇನ್ ಮಾಡ್ಕೊಂಡು. ನಂಗೆ ಹೊಟ್ಟೆಪಾಡು ನಡಿಬೇಕಲ್ಲ. ಏನಾಗಲಿ ಮುಂದೆ ಸಾಗುನೇ. ಎಲ್ಲ ನೆಂಚ್ಕೊಂಡ್ರೆ ದುಃಖ ಐತೆ, ಏನ್ ಮಾಡೋದು? ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ. ನನಗೆ ಯಾರಿಗೂ ಸಹಾಯನೂ ಇಲ್ಲ, ಯಾವುದೂ ಇಲ್ಲ. ನನಗೆ ನನ್ನ ಮಕ್ಕಳನ್ನ ಹಂಗೆ ಸಾಕಿದ್ದೀನಿ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನೇ ಸಾಕಿದ್ದೀನಿ ನಾನು. ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ. ಇರೋ ತನಕ ನಿಯತ್ತಾಗಿ ಸ್ವಾಭಿಮಾನದಿಂದ ನಮ್ಮ ಕೈಲಾದಷ್ಟು ಏನು ದೊಡ್ಡ ದೊಡ್ಡ ಕೆಲಸ ಆಗದೇ ಇದ್ರೂ ಪರವಾಗಿಲ್ಲ, ಒಂದು ಸಣ್ಣ ಪುಟ್ಟ ಒಂದು ವ್ಯಾಪಾರವನ್ನು ಯಾವುದೋ ಒಂದು ಅಂಗಡಿ ಹಾಕೊಳ್ಳೋ ಮೂಲಕ ನಮ್ಮ ಕೆಲಸವನ್ನು ನಾವು ನಿಯತ್ತಾಗಿ ಮಾಡ್ಕೊಂಡು ಹೋದ್ರೆ ಸಾಕು ಅಂತ ಹೇಳ್ತಿದ್ದಾರೆ. ನಮಸ್ಕಾರ, ಸಮಗ್ರ ನ್ಯೂಸ್ನ ಸ್ವಾಭಿಮಾನ ಎಂಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಸಂತ್ ರಾಜ್. ಇವತ್ತಿನ ದಿನಗಳಲ್ಲಿ ಒಬ್ಬರು ದುಡ್ದು 10 ಅಥವಾ 4 ಜನರನ್ನ ಸಾಕೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅಂಥದ್ರಲ್ಲಿ ಒಬ್ಬರು ದುಡ್ದು ಇಡೀ ಕುಟುಂಬದ ಸಂಸಾರವನ್ನ ತಮ್ಮ ಹೆಗಲ ಮೇಲೆ ಹಾಕೊಂಡು ಎಲ್ಲರನ್ನ ಕೂಡ ನೋಡ್ಕೊಂಡು ನ್ಯಾಯಬದ್ಧವಾಗಿ ಕೂಲಿ ಕೆಲಸ ಆದ್ರೂ ಕೂಡ ಪರವಾಗಿಲ್ಲ, ಅದನ್ನ ದುಡ್ದು ಎಲ್ಲರನ್ನು ಕೂಡ ಕಾಪಾಡ್ಕೊಳ್ತಿರ್ತಾರೆ. ಅಂಥದ್ರಲ್ಲಿ ಯಾರ ಹತ್ರನೂ ಕೂಡ ಅಂಗಲಾಚದೆ, ಯಾರ ಹತ್ರನೂ ಕೂಡ ಬೇಡದೆ, ಯಾರ ಹತ್ರನೂ ಕೂಡ ಹೋಗಿ ಕೈ ಚಾಚದೆ ಪರವಾಗಿಲ್ಲ, ಎಷ್ಟೇ ಕಷ್ಟ ಆದ್ರೂ ಕೂಡ ಪರವಾಗಿಲ್ಲ, ನಾವು ದುಡ್ದು ತಿಂತೀವಿ ಅನ್ನೋರ ಕತೆ, ಅವರ ಹಿಂದಿನ ಹಿನ್ನೆಲೆ ಏನು, ಅಂಥವರ ಒಂದು ನೋವು ಸುಖ ದುಃಖಗಳನ್ನ ತಡೆದಿರುವಂತಹ ಕಾರ್ಯಕ್ರಮವೇ ಈ ಸ್ವಾಭಿಮಾನ. ಅಂಥವ್ರನ್ನ ಮಾತಾಡಿಸ್ತಾ ಹೋಗೋಣ, ನೋಡೋಣ ಬನ್ನಿ. ಅಮ್ಮ, ನಿಮ್ಮ ಹೆಸರು? ಲಕ್ಷ್ಮಿ. ನಮ್ದು ಇದೇ ಊರೇಗೆಲ್ಲೇ ಬಂದಿದ್ದೀವಿ. ಅದರಿಂದ ನಮಗೆ ಹೊಟ್ಟೆಪಾಡು ನಡಿಬೇಕಲ್ಲ. ನಮಗೆ ತುಂಬ ಕೈ ಏಟಾಗಿದೆ. ಏನಾಗಲಿ ಮುಂದೆ ಸಾಗುನೇ. ಕೈ ಮನೆ ಕೆಲಸ ಮಾಡೋಕ್ಕಾಗಲ್ಲ, ಬೆಕ್ಕು ಕಚ್ಚಿಬಿಟ್ಟು. ಇವಾಗ ನಾನು ಜೀವನ ಮಾಡೋಕ್ಕೂ ಆಗಲ್ಲ, ಮನೆ ಕೆಲಸನೂ ಮಾಡೋಕ್ಕಾಗಲ್ಲ. ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ. ಮಕ್ಕಳೆಲ್ಲ ಚಿಕ್ಕ ಚಿಕ್ಕವರಿದ್ರು, ಇವಾಗ ಎಲ್ಲ ದೊಡ್ಡವರಾಗವ್ರೆ. ಇವಾಗ ದೊಡ್ಡವನು ಇದ್ದಾನೆ, ಅವರು ಇಬ್ಬರು ಅಷ್ಟೊಂದು ಕೊಡೋದಿಲ್ಲ ದುಡ್ಡು, ಅಮೌಂಟು. ದೊಡ್ಡವನು ಫುಲ್ ಕೊಟ್ಬಿಡ್ತಾನೆ ಮನೆಗೆ. ಆದರೂ ಮನೆ ಬಾಡಿಗೆ ಕಟ್ಟೋಕ್ಕೆ ಆಗಲ್ಲ. 5,400 ಹಿಂಗೆಲ್ಲ ಕಟ್ಕೊಂಡು ಹೋಗಬೇಕು ಬಾಡಿಗೆ. ಏನು ಮಾಡೋದು? ಬಾಡಿಗೆ ಕಟ್ಟೋಕ್ಕಾಗಲ್ಲ, ಏನೂ ಇಲ್ಲ. ತುಂಬ ಕಷ್ಟ ಇದೆ ನಮಗೆ. ಬಡ್ಡಿ ಬೇರೆ ಕಟ್ಟಬೇಕು, ಮನೆ ಅಡ್ವಾನ್ಸ್ ಇಸ್ಕೊಂಬಂದಿರೋದು. ತುಂಬ ಕಷ್ಟ. ಆಮೇಲೆ ಫ್ಯಾಮ್ಲಿಲಿ ಯಾವ ಸಪೋರ್ಟು ಇಲ್ಲ ನಮಗೆ, ದೇವರೇ ಸಪೋರ್ಟು. ಯಾಕಂದರೆ ನಾನು ಚರ್ಚ್ಗೆ ಹೋಗ್ತೀನಿ, ಏನೋ ದೇವ್ರ ಕೃಪೆಯಿಂದ ನನಗೆ ಏನೋ ಹೆಲ್ಪ್ ಆಗ್ತಾಯಿದೆ. ಹೆಂಗೋ ಇವರು ಏನಾನ ಕೆಲಸ ಹೇಳಿದ್ರೆ ಮಾಡ್ತೀನಿ ಅಷ್ಟೇ. ಏನಾನ ಇಲ್ಲಿ ಐಟಮ್ ಇಳಿಸು ಅಂದರೆ ಇಳಿಸ್ತೀನಿ. ಏನೋ ಒಂದು 100 ರೂಪಾಯಿ 150 ರೂಪಾಯಿ ಕೊಡ್ತಾರೆ. ಏನಾನ ಸ್ವಲ್ಪ ಮಿಕ್ಕಿರೋದು ಯಾವುದು ಎಲ್ಲ ಕೊಡ್ತಾರೆ, ಅದು ಮಾರ್ತೀನಿ. ನಾನು ಸ್ವಂತ ವ್ಯಾಪಾರ ಮಾಡ್ತಾಯಿದ್ದೀನಿ, ಅವ್ರವ್ರ ಹತ್ರ ಈಸ್ಕೊಂಡು ದುಡ್ಡು ಎಷ್ಟಾಗ್ತಿತ್ತು ಅಷ್ಟು ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. ಇಲ್ಲಿ ಆಯಿತು 1 ವರ್ಷದಿಂದ ಮಾಡ್ತಾಯಿದ್ದೀನಿ. 1 ವರ್ಷದಿಂದ ಮಾಡ್ತಾಯಿದ್ದೀನಿ. ಮನೆಗೇ 2 ವರ್ಷ ಮನೆಗೆ ಇದ್ದೆ. ಕೈ ಏಟಾಗಿ ಆಗಿಲ್ಲ. ಮಲೇಶ್ವರದಲ್ಲೇ ಅಡ್ಮಿಂಟ್ ಆಗಿದೆ 3 ತಿಂಗಳು. ನೋಡ್ಕೊಂಬೋದು, ಅದೇ ತುಂಬ ಕಷ್ಟ ಇದೆಲ್ಲ. ಮನೆಗೆ ಒಬ್ಬ ದುಡಿಯೋದು ಆಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ. ಮನೆಗೆ ಜೀವನ ಮಾಡಬೇಕಂದ್ರೆ ನಾವು ಮಾಡಬೇಕಲ್ಲ, ಮಕ್ಕಳನ್ನ ಮದುವೆ ಮಾಡಬೇಕಲ್ವಾ. ಸ್ವಲ್ಪ ಕಷ್ಟ ಇದೆ. ಹಸ್ಬೆಂಡ್ ಇಲ್ಲ, ದಿಕ್ಕಿಲ್ಲ, ದೆಸೆಯಿಲ್ಲ, ಮಾಡುವ ಕಣ್ಣಿಗೆ ರೆಪ್ಪೆಗಳಿಲ್ಲ. ಅವರಿಲ್ಲ, ಇಲ್ಲ ಅವ್ರಿಗೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಇದ್ದಾಗೆ ತೀರೋದು. ಅವಾಗ ತುಂಬ ಕಷ್ಟಪಟ್ಟಿದ್ದೀನಿ, ಕಳೆ ಹೊರ್ದಿದ್ದೀನಿ, ಗಾರೆ ಕೆಲಸ ಮಾಡಿದ್ದೀನಿ, ಹೋಗಿ ತುಂಬ ಕಷ್ಟಪಟ್ಟಿದ್ದೀನಿ. ತುಂಬ ಹೊಡಿತಾಯಿದ್ರು ಆಗೂ ಅವರು. ಆದರೂ ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಆದರೆ ಈ ಊರಿಗೆ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ. ಎಲ್ಲರೂ ಅದು ಇದು ಹೇಳಿ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿ, ಗಾರ್ಮೆಂಟ್ಸ್ ಎಲ್ಲ ಹೋಗಿದ್ದೆ. ಆ ಸೈಡಲ್ಲೂ ಕೆಲಸ ಮಾಡಿದೆ. ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ. ಆದರೆ ನಂತರ ಹೆಣ್ಮಕ್ಳು, ಯಾವ ಹೆಣ್ಮಕ್ಳು ಕಷ್ಟಪಡಬಾರ್ದು ಅಂತಲೇ ನಾನು ಹೇಳೋದು ಅಷ್ಟೇ. ಯಾರು ಸಪೋರ್ಟ್ ಇಲ್ಲ ನನಗೆ, ಸ್ವಂತದವ್ರು ಯಾರೂ ಇಲ್ಲ ಸಪೋರ್ಟು. ದೇವರೇ ನನಗೆ ಸಪೋರ್ಟು. ಇಲ್ಲ, ಯಾರೂ ಇಲ್ಲ.
ಯಾರೂ ಇಲ್ಲ ಸಪೋರ್ಟ್ ನನಗೆ ಇವಾಗ. ಯಾಕಂದ್ರೆ ತುಂಬಾ ಜನ ಅಂದ್ರೆ ಸ್ವಾಭಿಮಾನದಿಂದ ಬದುಕಬೇಕು. ಇಲ್ಲ ಸ್ವಾಭಿಮಾನ ನನಗೇನು ಆ ಥರ ಇಲ್ಲ. ಅವರೇ ಚೆನ್ನಾಗಿರಲಿ ಅಂತ ನಾನು ದೇವ್ರ ಕೃಪೆಯಿಂದ ಅದೇ ಹೇಳ್ತೀನಿ. ನಾವು ಚರ್ಚ್ಗೆ ಹೋಗ್ತೀವಿ, ನಾವು ಎಲ್ಲರಿಗೂ ಪ್ರೇಯರ್ ಮಾಡ್ತೀವಿ. ಆ ಥರ ಏನೂ ಇಲ್ಲ, ಎಲ್ಲ ಅವರೇ ಚೆನ್ನಾಗಿರಲಿ ಅಂತಲೇ ನಾನು ಬಯಸೋದು. ಹೆಂಗಂದ್ರೆ ಯಾರ ಕೈಗೂ ಅಗಲಾಚಿದೆ ಬೇಡ ಅಂತಾನೆ ನಾನು. ಯಾಕಂದರೆ ಸುಮ್ಮನೆ ಯಾಕೆ ಅವರು ನಿಷ್ಠೂರ ಮಾಡ್ಕೊಳೋದು ಬೇಡ, ನಮಗೂ ಒಂಥರ ಬೇಜಾರಾಗುತ್ತಲ್ವ. ಅದರಿಂದ ನಾನು ಸ್ವಂತ ಇದರಿಂದನೇ ಮಾಡ್ತಾ ಇರೋದು. ಬೇಜಾರು ಏನೂ ಇಲ್ಲ ನನಗೆ, ಯಾಕಂದರೆ ಇದೇ ನನಗೆ ಸರ್ವಸ್ವ ಅಲ್ವಾ. ನಮಗೇನು ಬೇಜಾರಿಲ್ಲ. ಏನು ಅಲ್ಲಿ ಇವಾಗ ಕೆಲಸ ಮಾಡೋಕೆ ಹೋಗೋಣ ಅಂದರೆ ಕೈ ಆಗಲ್ಲ, ಮನೆ ಕೆಲಸ ಅಂತೂ ಮಾಡೋಕ್ಕಾಗಲ್ಲ, ಗೀವು ಕಟ್ಕೊಂಡು ಹೋತೆ ಸ್ವಲ್ಪ. ಆದ್ದರಿಂದ ನಾನು ಇದನ್ನು ಜೀವನ ಮಾಡ್ತೀನಿ. ನೀರಿಲ್ದರೆ ಇದ್ದರೆ ಪರವಾಗಿಲ್ಲ. ಇವಾಗ ಮನೆ ಕೆಲಸ ತುಂಬ ಜನ ಕರೀತಾರೆ, ಆದರೆ ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ಇವೆರಡು ಬಳ್ಳು ಆಗಲ್ಲ, ಈ 3 ಬೆಳ್ಳು ಬಗ್ಸ್ತೀನಿ ಅಷ್ಟೇ. ಅದು ಬೆಕ್ಕು ಕಚ್ಚಿರೋದು 3 ತಿಂಗಳು ಅಡ್ಮಿಂಟ್ ಆಗಿದೆ ಮಲ್ಲೇಶ್ವರದಲ್ಲಿ. ತುಂಬಾ ಜನ ಹೇಳ್ತಾರೆ ಅಂದ್ರೆ ತುಂಬಾ ಜನ ಈಗ ತುಂಬಾ ಮೋಸದ ರೂಪದಲ್ಲಿ ದುಡ್ಡು ಮಾಡ್ತಾರೆ. ಒಂದು ಚಿಲ್ಲರೆ ಅಂಗಡಿ ಅದಕ್ಕೆ ನಾವು ಈ ಥರ ಮಾಡ್ತಾ ಇರೋದಷ್ಟೇ. ಯಾರನ್ನ ಏನಾನ ಕೊಟ್ಟರೆ ಈಸ್ಕೊತೀನಿ, ಏನಾನ ಹಿಂದೊಳಮ್ಮ ನಿನ್ನ ಕೈ ಇದೆ ಅಂತ ಈ ಥರ ಹೆಲ್ಪ್ ಮಾಡಿದ್ದಾರೆ ನನಗೆ ತುಂಬ. ಆದರೆ ಹೇಳ್ಕೊಳೋದಿಲ್ಲ ಅಂತಲ್ಲ, ಅವರು ಹೇಳ್ಬೇಡ ಯಾರಿಗೂ ಅಂತಾರೆ. ಆದರೂ ನನಗೆ ಮನಸ್ಸು ತಡೆಯಲ್ಲ, ಹೇಳ್ಕೊತೀನಿ. ಕೊಟ್ಟಿರೋರು ಇಂಥವ್ರು ಹಿಂಗೆ ಹೆಲ್ಪ್ ಮಾಡವ್ರೆ ಅಂತ ಹೇಳ್ತೀನಿ ಅಷ್ಟೇ. ಆಸ್ಪತ್ರೆ ಇದ್ದಾಗ ಮಾತ್ರ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತಲೇ. ಅದು ಬರ್ತಾ ಇದೆ ಸರ್, ಬರ್ತಾ ಇದೆ ಸರ್. ರೇಷನ್ ಎಲ್ಲ ಓಕೆ ಸರ್, ಬರ್ತಾ ಇದೆ. ಹಾಂ ಇಲ್ಲ, ಮನೆ ತಾವು ಇಟ್ಟಿದ್ದೆ, ಅಲ್ಲಿ ವ್ಯಾಪಾರ ಆಗಿಲ್ಲ, ಅದಕ್ಕೆ ಮಾರ್ಕೆಟಲ್ಲಿ ಇಡಿ ಅಂತ ಹೇಳಿದ್ರು. ಹಾಂ ಇಲ್ಲ, ಏನು ಕೇಳಲ್ಲ ಸರ್. ಅವರು ತುಂಬ ಒಳ್ಳೆಯವರು. ಅದೇ ಏನು ಮಾಡೋದು, ಈ ಥರ ಇರೋದು ಕೈ ಮಾಡ್ಕೊಂಡು ಹೋಗ್ಲಿ ಅಂತಾರೆ ಪೊಲೀಸರು. ಆ ಥರ ಎಲ್ಲ ಏನಿಲ್ಲ. ದೇವರು ಡೈಲಿ ಅಂದರೆ ಆಗುತ್ತೆ ಇಲ್ದರೆ ಇಲ್ಲ. ಏನೋ 100 ರೂಪಾಯಿ 150. ಮಳೆ ಬರೋ ಟೈಮಲ್ಲಂತೂ ತುಂಬ ಲಾಸ್ ಆಗಿಬಿಡುತ್ತೆ ನಮಗೆ. ಲಾಸ್ ಆದರೆ ಹೋಯ್ತು, ಅದೇ ಅಷ್ಟೇ ನಾವು ಅಮೌಂಟ್ ಹಾಕಿರೋದು. ಏನು ಮಾಡೋಣ, ಎಲ್ಲೂ ಹೋಗೋಕ್ಕಾಗಲ್ಲ. ಇದು ಇಲ್ಲ, ಏನೂ ಇಲ್ಲ ಸರ್. ಮಕ್ಕಳು ಅವರು PGಲಿ ಕೆಲಸ ಮಾಡ್ತಾರೆ ಸರ್. ಕಳ್ಳಲ್ ನಗರದಲ್ಲಿ ಕೆಲಸ ಮಾಡ್ತಾರೆ ಫ್ಯಾಕ್ಟ್ರಿಲಿ. ಇನ್ನು ಇಬ್ಬರು ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ಕೆಲಸ ಮಾಡ್ತಾರೆ. ಅವರು ಸ್ವಲ್ಪ ಕಮ್ಮಿನೇ ಕೊಡೋದು. ಏನು ಮಾಡೋಣ, ಏನು ಕಷ್ಟ ಇಲ್ಲ. ಇವರು ಅಂತಾರೆ ಏನು ಮಾಡೋಣ, 5 ಬೆಳ್ಳು ಒಂದೇ ಸಮ ಇರಲ್ಲ ಅಂತಾರೆ ಎಲ್ಲರೂ ಕೇಳಿದ್ರೆ. ಸ್ವಲ್ಪ ದಿನ ತಡ್ಕೊ, ಸ್ವಲ್ಪ ಕಷ್ಟ ಇರುತ್ತಲ್ಲ ಅಂತ. ಮಕ್ಕಳು ಮದುವೆ ಮಾಡು ಅಂತಾರೆ, ಮಾಡೋಕ್ಕೂ ನಮಗೆ ಕೈಯಲ್ಲಿ ಕಾಸಿಲ್ಲ. ನನಗೆ ಕೂಲಿ ಮಾಡೋಕ್ಕೂ ಆಗಲ್ಲ. ಕೈ ಈ ಥರ ಇಟ್ಕೊಂಡು ಆಗೋದು ಇಲ್ಲ ನಮ್ಮ ಕೈಯಾಗ. ಯಾಕಂದ್ರೆ ತುಂಬಾ ಜನ ಅಂದ್ರೆ ಈ ತರ ಒಬ್ಬೊಬ್ಬರು ಈ ತರ ಕೆಲಸ ಮಾಡೋದಕ್ಕೆ ಒಂಥರ ಹಿಂದೆ ಹೋಗ್ತಾರೆ. ಇಲ್ಲ ಈ ವಯಸ್ಸಲ್ಲೂ ನಾನು ದುಡಿಬೇಕಾದ್ರೆ ಇದು ಸಾಕ್ಬೇಕಾ ಮಕ್ಕಳನ್ನ, ಅವ್ರ ಜೀವನ ನೋಡ್ಕೊಳ್ತಾರಲ್ಲ. ಯಾಕಂದ್ರೆ ಇರೋವರೆಗೂ ಶಕ್ತಿ ಇರೋವರೆಗೂ ಮಾಡ್ಬೇಕಲ್ವಾ. ಆಮೇಲೆ ವಯಸ್ಸಾದ್ಮೇಲೆ ಏನು ಮಾಡೋಕ್ಕಾಗಲ್ವಲ್ಲ, ಇರೋವರೆಗೂ ಮಾಡಬೇಕಲ್ಲ. ಅದರಿಂದ ನಾನು ಈ ಥರ ಸ್ವಂತ ಇದು ಮಾಡೋದು. ಅದಕ್ಕೆ ನಂದು ಸ್ವಂತದಿಂದ ಈ ಥರ ಮಾಡ್ತಾಯಿದ್ದೀನಿ. ಎಲ್ಲ ತುಂಬ ಜನ ಹೇಳಿದ್ರು ಅಲ್ಲಿ ಇಲ್ಲಿ ಕೆಲಸ ಮಾಡು, ಸುಮ್ಮನೆ ಯಾಕೆ ಅಂತಂದ್ರು. ಇಲ್ಲ ಬೇಡ ಬಿಡಿ, ಅವ್ರಿವ್ರು ಒಂದೊಂದು ಮಾತು ಅನ್ನೋದು ಬೇಡ ಅಂತ ನಾನಿಲ್ಲಿ ಈ ಥರ ವ್ಯಾಪಾರ ಮಾಡ್ತೀನಿ. ನಾನು ಯಾರ ಹತ್ರನೂ ಸಹಾಯ ಕೇಳಕ್ಕೆ ಹೋಗಿಲ್ಲ. ಯಾಕಂದರೆ ಸಹಾಯ ಕೇಳಕ್ಕೆ ಹೋಗ್ಬೋದು, ಆದರೆ ಅವರು ಒಂಥರ ಬೇಜಾರು ಮಾಡ್ಕೊಂಡ್ರೆ ನಮಗೆ ಬೇಜಾರಾಗುತ್ತಲ್ವಾ. ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಳೋದು ಅಂತ ನಾನು ಸ್ವಂತ ಇದರಿಂದನೇ ಮಾಡ್ತಾ ಇರೋದು. ಸಿಟಿಲಿ ಆದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಹತ್ತಿದ್ದೀನಿ. ಆದರೆ ನನ್ನ ಥರ ಯಾರಿಗೂ ಬೆಳಕು ಕಷ್ಟ ಬರೋದು ಬೇಡ ಅಂತ ಅಷ್ಟೇ. ಯಾಕಂದರೆ ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ ನಾನು. ಹುಡುಗನಿಗೂ ಕೈ ಏಟಾಗಿದೆ, ದೊಡ್ಡವನಿಗೆ ಪೀಣ್ಯದಲ್ಲಿ ಕೆಲಸ ಮಾಡ್ತಾಯಿದ್ದೆ ಅವಲ್ ಚಪ್ಪಲಿ ಫ್ಯಾಕ್ಟ್ರಿಲಿ. ಅವನಿಗೂ ಕೈ ಏಟಾಗಿ ಬಿದ್ದು ಗಾಡಿಯಿಂದ ಕೆಳಗಡೆಗೆ ಕೈ ಸೊಟ್ಟೆ ಇದೆ ಹುಡುಗನಿಗೆ. ಅವನಿಗೂ ಅದ್ರಾಗೆ ಇವಾಗ ಕೆಲ್ಸಕ್ಕೆ ಹೋಗ್ತಾವನೆ ದೊಡ್ಡವನು. ಆದರೆ ತುಂಬ ಕಷ್ಟಪಟ್ಬಿಟ್ಟಿದ್ದಾನೆ. ನನಗೂ ಅದೇ ಕೈಲೇ ನನಗೆ ಆಸ್ಪತ್ರೆಯಲ್ಲಿ ನೋಡ್ಕೊಂಡ. ಚರ್ಚೆಲೆಲ್ಲ ಸ್ವಲ್ಪ ಯಾರು ಹೆಲ್ಪ್ ಮಾಡ್ತಾವ್ರೆ, ಸ್ವಲ್ಪ ದುಡ್ಡು. ನನಗೆ ಯಾರು ಇಲ್ಲ ಅಂತಲ್ಲ, ಕೊಡ್ತಾರೆ, ದೇವ್ರು ಕೊಡ್ತಾವ್ರೆ. ಎಲ್ಲ ಅವ್ರಿಗೆ ಹೇಳಿರ್ತಾರೆ ದೇವರು ಅನಿಸುತ್ತೆ. ಅದಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಆಸ್ಪತ್ರೆಯಲ್ಲಿದ್ದಾಗ ಸ್ವಲ್ಪ ಸಹಾಯ ಮಾಡಿದರು. ಒಬ್ಬ ಸಿಸ್ಟರ್ ಬಂದು ಸಹಾಯ ಮಾಡಿದರು ನನಗೆ. ಅವ್ರಿಗೆ ದೇವ್ರಿಗೆ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ ನಾನು. ಆದರೆ ತುಂಬ ಹತ್ತಿದ್ದೀನಿ, ಆದರೆ ಯಾರೂ ಸಪೋರ್ಟ್ ಇಲ್ಲಲ್ಲ ತಂದೆ ಅಂತ ದೇವ್ರಿಗೆ ಹೇಳ್ಕೊಂಡಿದ್ದೀನಿ. ಆದರೆ ಒಬ್ಬರನ್ನು ನಾನು ಕೇಳೋಕ್ಕೆ ಹೋಗಿಲ್ಲ. ಆದರೆ ದೇವ್ರಿಗೆ ಹೇಳಿದ್ದೀನಿ, ನನಗೆ ಯಾರೂ ಸಪೋರ್ಟ್ ಇಲ್ಲ, ನೀವೇ ನಮ್ಗೆ ಸಪೋರ್ಟು ಅಂತ ಹೇಳಿದ್ದೀನಿ. ಆದರೆ ದೇವರೇ ನನಗೆ ಇವಾಗ ಎಲ್ಲ ಕಾಪಾಡ್ತಾ ಇರೋದು. ಮನೆ ತಾವಿಟ್ಟಿದ್ದಾಗ ಅಂಗಡಿ ಒಂದು ಚೂರು ವ್ಯಾಪಾರ ಆಗ್ತಾಯಿರಲಿಲ್ಲ. ದೇವರೇ ನನಗೆಲ್ಲಾನ ಒಂದು ಅಂಗಡಿ ಕೊಡಿಸಿ ನಾನೆಲ್ಲಾನ ಒಂದು ಜೀವನ ಮಾಡ್ಕೋತೀನಿ. ಹೊಟ್ಟೆ ಪಾಡಿಗೆ ಸ್ವಲ್ಪ ಕಷ್ಟದಲ್ಲಿದ್ದೀನಿ ಅಂತ ಹೇಳಿದೆ.
ಆದರೆ ಹೆಂಗೋ ದೇವ್ರ ಕೃಪೆಯಿಂದ ಹೆಂಗೋ ದೇವರು ಮಾರುಕಟ್ಟೆಯಲ್ಲಿ ಯಾರೋ ಅವ್ರಿವ್ರು ಹೇಳಿ ಇಡ್ತಾ ಇದ್ದೀನಿ ಇವಾಗ ಅಂಗಡಿನ. ತಾಯಿ ತಂದೆ ಇಲ್ಲ, ಅಣ್ಣ ಇದ್ದಾರೆ, ಅಕ್ಕ ಇದ್ದಾರೆ, ಅವ್ರು ಯಾರು ಸಪೋರ್ಟ್ ಇಲ್ಲ, ಅವ್ರವ್ರದ್ದು ನೋಡ್ಕೊತಾರೆ ಅಷ್ಟೇ. ಇಲ್ಲ ಇಲ್ಲ ಯಾರು ಇಲ್ಲ, ಯಾರು ಇಲ್ಲ ಸರ್ ನಮ್ಗೆ. ನಾನು ನಿಯತ್ತಿಂದ ದುಡಿಬೇಕು, ಸುಮ್ಮನೆ ಈಸ್ಕೊಳಕ್ಕೆ ನನಗೆ ಇಷ್ಟನೂ ಆಗಲ್ಲ. ಆದರೂ ಅವರು ಕೈ ನೋಡಿ ಕೊಡ್ತಾರೆ, ಬೇಡ ಅನ್ಬಾರ್ದಮ್ಮ, ನಿನ್ನ ಕಷ್ಟ ನೋಡಿ ನಾನು ಕೊಡ್ತೀವಿ ತಗೊಳ್ಳಿ ಅಂತಾರೆ. ಆದರೆ ನಾನು ಬೇಡ ಅನ್ನೋಕ್ಕಾಗಲ್ಲ, ಸುಮ್ಮನೆ ಅವ್ರು ಪ್ರೀತಿಯಿಂದ ಕೊಡ್ತಾರೆ ಅಂತ ಈಸ್ಕೊಡ್ತೀನಿ. ಆದರೆ ನಾನೇ ಕೇಳಕ್ಕೆ ಹೋಗಲ್ಲ. ಧೈರ್ಯ ಅಂತಂದರೆ ನಮ್ಮ ಇದರಿಂದ ಮಾಡಿದ್ರೇ ನಮಗೆ ಒಳ್ಳೇದಲ್ವಾ. ಒಬ್ಬರ ಹತ್ರ ಕೈ ಚಾಚಿ ಇದು ಮಾಡೋಕ್ಕಂದ್ರೆ ಯಾಕೆ ನಿನ್ನ ಕೈ ಕಾಲು ಗಟ್ಟಿ ಇಲ್ದಲ್ಲ ದುಡಿ ಅಂತ ಹೇಳ್ತಾರೆ, ಯಾಕೆ ಬೇಕೋ ಅವ್ರ ಹತ್ರ ಕೇಳೋದು. ನಾನು ಬೇಕಾದ್ರೆ ಸಹಾಯ ಮಾಡ್ತೀನಿ. ಯಾಕೆ ಗೊತ್ತಾ, ಕೈ ಕಾಲು ಕಣ್ಣಿಲ್ದೇದವ್ರಿಗೆ ಮಾತ್ರ ನನ್ನ ಕೈಗೆ ಎಷ್ಟಿದೋ ಅಷ್ಟು ಕೊಟ್ಬಿಡ್ತೀನಿ ನಾನು. ಆ ಥರ ನನಗೆ ಒಳ್ಳೆ ಮನಸ್ಸು. ಯಾಕಂದರೆ ನನಗೆ ತುಂಬ ಇಷ್ಟ ಪ್ರಾಣಿಗಳು, ಇಷ್ಟ ತುಂಬ ಇಷ್ಟ ನಮ್ಗೆ, ಅದೆಲ್ಲ ಇಷ್ಟ ನಮಗೆ. ಪ್ರಾಣಿಗಳಿಗೂ ಅಷ್ಟೇನೆ, ನನಗೆ ಅಷ್ಟೊಂದು ಪ್ರೀತಿ ಮಾಡ್ತೀನಿ ಜಾಸ್ತಿ ನಾನು. ನ್ಯಾಚುರಲಿ ತುಂಬಾ ಜನರಿಗೆ ಆಸೆ ಇರುತ್ತೆ ಆದರೆ ನಮ್ಗೆ ಅಷ್ಟೊಂದು ಅಮೌಂಟಲ್ಲಿ ಇಲ್ವಲ್ಲ, ನಮಗೆ ಬಡವರು ನಾವು, ಆಗಲ್ಲ. ನಮ್ಗೆ ಆಸೆ ಎಲ್ಲ ಮುಚ್ಚಿಕೊಂಡಿರ್ತೀವಿ, ಯಾರಿಗೂ ಹೇಳ್ಕೊಳಲ್ಲ ನಾವು, ಒಳಗಡೆನೆ ಇಟ್ಕೊಂಡಿರ್ತೀವಿ ಅಷ್ಟೇ ನಾವು. ಏನು ದೊಡ್ಡ ಆಸೆ ಇಲ್ಲ ನಮಗೆ. ಇನ್ನು ಮಕ್ಕಳು ಸ್ವಲ್ಪ ಇನ್ನು ಅವ್ರ ಕಾಲ ಮೇಲೆ ಅವ್ರು ಸರಿಯಾಗಿ ನಿಂತ್ಕೊಬೇಕು, ಚೆನ್ನಾಗಿರ್ಬೇಕು. ನನಗೆ ಮಕ್ಕಳು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಒಳ್ಳೆ ಸಂಬಂಧ ಬಂದರೆ ಮದುವೆ ಮಾಡ್ತೀನಿ ಅಂತ ದೇವ್ರು ಬೇಡ್ಕೊತಾ ಇದ್ದೀನಿ. ದುಡ್ಡು ಸೆಟ್ಟಾದರೆ ಮದುವೆ ಮಾಡ್ತೀನಿ. ಇವಾಗ ದುಡ್ಡು ಸೆಟ್ ಮಾಡೋಕೆ ಆಗ್ತಾ ಇಲ್ಲ, ಏನು ಮಾಡೋಕ್ಕೂ ಕಷ್ಟ ಇದೆ. ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ನನಗೆ ಯಾರಿಗೂ ಸಹಾಯನೂ ಇಲ್ಲ, ಯಾವುದೂ ಇಲ್ಲ ನನಗೆ. ನನ್ನ ಮಕ್ಕಳನ್ನ ಹಂಗೆ ಸಾಕಿದ್ದೀನಿ, ಎಲ್ಲ ಚಿಕ್ಕ ಮಕ್ಕಳನ್ನೇ ಸಾಕಿದ್ದೀನಿ ನಾನು. ಕಲಿಸುವ ಪಾಠವಾ ಮರೆಯಬೇಡ ನೀ. 2002ರಲ್ಲಿ ಬಂದುತ್ತಿಲ್ಲಿ ಹೆಂಗೋ ಕಷ್ಟ ಬಿದ್ದು ಎಲ್ಲ ಮಕ್ಕಳನ್ನ ದೊಡ್ಡವ್ರು ಮಾಡಿದ್ದೀನಿ. ಆದರೆ ನಾನು ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ ಇದರಲ್ಲಿ. ನನಗೆ ಯಾವ ಇದು ಇಲ್ಲ, ಯಾರು ಸಹಾಯನೂ ಇಲ್ಲ, ಯಾರೂ ಹೆಲ್ಪ್ ಮಾಡಿಲ್ಲ ನಮಗೆ. ಇವಾಗೆಲ್ಲ ಮನೆ ಅಡ್ವಾನ್ಸ್ಗೂ ಅಷ್ಟೇ ಯಾರು ಸಹಾಯ ಮಾಡಿಲ್ಲ. ಒಡವೆಲ್ಲ ಇಟ್ಟು ನಾನು ಹೆಂಗೋ ಸಹಾಯ ಮಾಡಿದ್ದೀನಿ. ಇವಾಗ ಪರವಾಗಿಲ್ಲ. ಅವಾಗ ಏನು ಸಪೋರ್ಟ್ ಇರಲಿಲ್ಲ. ಅವರು ತುಂಬ ಕುಡಿತಾಯಿದ್ರು, ತುಂಬ ಹೊಡಿತಾಯಿದ್ರು, ತುಂಬ ಇದು ಕಷ್ಟ ಆಗ್ತಾಯಿತ್ತು ನಮಗೆ. ಇವಾಗಿಲ್ಲ ಅವರು. ಇಲ್ಲ ಕಷ್ಟ ಅಂತೆಲ್ಲ ಇಲ್ಲಿಗೆ ಬಂದ್ಬಿಟ್ಟು ನಾನು ತುಂಬ ಇದಾಗ್ಬಿಟ್ಟು ಹೋಗಲ್ಲ ಆ ಕಡೆ ಎಲ್ಲ ಜಾಸ್ತಿ ಹೋಗಲ್ಲ. ಇಲ್ಲೇ ತಾಯಿ ಮನೇನೂ ಇಲ್ಲ, ತಂದೆನೇನೂ ಇಲ್ಲ, ಯಾರೂ ಇಲ್ಲ, ತೀರೋದ್ರು ಅವರು. ನನ್ನ ಮದುವೆಲಿ ಇದ್ರು, ತೀರೋದ್ರು ಎಲ್ಲ. ನನಗೆ ದೇವರು ನನ್ನ ಮಕ್ಕಳೇ ನನಗೆ ಇವಾಗ ಆಸ್ತಿ ಅಂದರೆ ಅಷ್ಟೇ. ಅಪ್ಪ ಅಮ್ಮ ನಮ್ಮ ದೇವರೇ ನಮಗೆ. ನಿಯತ್ತಿಂದ ಎಲ್ಲರೂ ಬದುಕಿ ನನ್ನ ಥರನೇ ನೀವು ಕಷ್ಟಪಟ್ಟು. ಯಾಕಂದರೆ ಯಾಕೆ ಸಹಾಯನೂ ಬೇಡ, ಯಾಕಂದರೆ ಅವರು ಒಂದು ಮಾತು ಅನ್ನೋದು ಬೇಡ, ಏನೂ ಬೇಡ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಡೆದ್ರೆ ನಮಗೆ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ ಅಷ್ಟೇನೆ. ಯಾರು ಒಬ್ಬರ ಕೈಲಿ ಒಂದು ಬೆಳ್ಳಷ್ಟು ಏನು ಅನ್ಸ್ಕೊಳಕ್ಕಾಗಲ್ಲ. ನಾವು ದುಡಿದ್ರೇನೆ, ನಾವು ಸಂಪಾದನೆ ಮಾಡಿದ್ರೆ ನಮ್ಮ ಸಂಸಾರ ನಾವು ಖುಷಿ, ನಾವು ಪ್ರೀತಿಯಿಂದ ಇರ್ಬೋದು. ಯಾರೂ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವೆಲ್ಲ ಚೆನ್ನಾಗಿರಿ, ನಮ್ಮ ಥರ ಚೆನ್ನಾಗಿದ್ದರೆ ಅಷ್ಟೇ ಸಾಕು. ನಾವು ನಿಮ್ಮ ಕೈ ಮುಗಿತೀವಿ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಗೌರಮ್ಮ. ಯಾವ ಊರು? ನಮ್ದು ಗೌರಿಬಿಂದು ಪಕ್ಕ ಒಂದು ಹಳ್ಳಿ ಕುರುಡಿ ಅಂತ. ಇಲ್ಲಿ ವ್ಯಾಪಾರ ಎಷ್ಟು ದಿವಸದಿಂದ ಮಾಡ್ತಾ ಇದ್ರ? ನಾವಲ್ಲೇ ಸುಮಾರು ಒಂದು 5-6 ವರ್ಷ ಮಾಡ್ತಾ ಇದ್ವಿ. ನಿಮ್ಮ ಅಂದ್ರೆ ಗೌರಿಬಿದರಿಂದ ಬೆಂಗಳೂರಿಗೆ ಬಂದ್ರೆ ನಿಮ್ಮ ಕುಟುಂಬ ಹಿನ್ನೆಲೆ ಏನು? ನಿಮ್ಮ ಯಜಮಾನರು ಮಕ್ಕಳು ಎಲ್ಲ ಎಷ್ಟು ಜನ ಇದ್ದಾರೆ? ಸೊತ್ತಾಗ್ಬಿಟ್ಟು ಮಕ್ಳವ್ರಿಬ್ರು, ಅವ್ರ ಹೆಂಡತಿ ಮಕ್ಳ ಕರ್ಕೊಂಡು ಹೊರಟೋಗವ್ರೆ. ನಾನು ಹಿಂಗೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀನಿ. ಜೀವನದಲ್ಲಿ ಮಕ್ಕಳು ಕಷ್ಟಪಟ್ಟು ಹುಟ್ಟಿಸ್ತೀರಾ, ಮುಂದೆ ನಮಗೆ ಸಾಕ್ತಾರೆ, ನಮ್ಗೆ ಚೆನ್ನಾಗಿ ನೋಡ್ಕೊತಾರೆ ಅಂತ. ಮಧ್ಯದಲ್ಲೇ ಮಕ್ಕಳು ಬಿಟ್ಟೋದಾಗ ನಿಮ್ಗೆ ನೋವು ಅನಿಸ್ಲಿಲ್ವಾ?
ಅನಸ್ತೈತೆ ಏನು ಮಾಡೋಣ, ಯಾರು ದುಡ್ದಿತ್ತು ನಮಗೆ, ನಾವು ದುಡಿಬೇಕು ತಿನ್ಬೇಕು. ಅಲ್ಲ ಇವತ್ತು ಇಳಿ ವಯಸ್ಸಲ್ಲೂ ತಾವು ಕಣ್ಣೀರು ಹಾಕ್ತಾ ಏನು ಈ ಬೆಂಗಳೂರಿನ ಯಶವಂತಪುರ ಮುಖ್ಯ ರಸ್ತೆಯಲ್ಲಿ ಕಡಲೆಕಾಯಿ ವ್ಯಾಪಾರ ಮಾಡ್ತಾ ಇದ್ದೀರಾ, ಇದಕ್ಕೆ ಏನು ಹೇಳ್ತೀರಾ? ಬೆಂಗಳೂರು ಜನಕ್ಕೆ ಏನು ಹೇಳ್ತೀರಾ? ಮಕ್ಕಳ ಬಗ್ಗೆ ಕೆಲವೊಬ್ರು ಕನಸು ಕಟ್ಕೊಂಡಿರ್ತಾರೆ. ಏನಿಲ್ಲ, ಏನು ಹೇಳ್ತೀವಿ, ನಮಗೆ ದುಡ್ದಿಕ್ಕಲ್ಲ. ಮಕ್ಕಳಿಬ್ರು ಹತ್ತೊಬ್ರು ಹೋಗವ್ರೆ, ನಮ್ಮ ಜೀವನ ಕಷ್ಟ. ಗಟ್ಟಿಗಿರೋ ದುಡ್ಕೊಂಡು ತಿನ್ನೋದು, ವಯಸ್ಸಾದ್ಮೇಲೆ ಏನೋ ಒಂದು ಮಾಡ್ಕೊಂಡು ಹೋಗೋದತ್ತ ಜೀವನ. ಈಗ ನಿಮಗೆ ಎಷ್ಟು ವಯಸ್ಸು ಅಮ್ಮ? ನಂಗೆ 65 ಆಗಿದೆ. 65. ನಿಮಗೆ ಈ ಸಂಪಾದನೆಯಲ್ಲಿ ಎಷ್ಟು ಸಿಗುತ್ತೆ? ಜೀವನ ಬಾಡಿಗೆ ಕಟ್ಟಬೇಕು. ನಾನು ಡೈಲಿ ಮಾಡಲ್ಲ, ಯಾವಾಗ ದುಡ್ಡಿದ್ದಾವ ಹಾಕಂತೀನಿ, ದುಡ್ಡಿಲ್ಲ ಸುಮ್ಮನೆ ಅಷ್ಟೇ. ಯಾರ ನಿಮ್ಮಂಥವ್ರು ಜೀವನ ಕಷ್ಟ. ಅಲ್ಲ ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಈಗ ಮಕ್ಕಳೆಲ್ಲ ಬಿಟ್ಟು ಹೋದ್ಮೇಲೆ ನೀವು ನಿಮ್ಮ ಅಕ್ಕ ತಂಗಿ ಅಣ್ಣ ಬಂಧು ಬಾಂಧವ್ರು ಯಾರು ನಿಮ್ಮನ್ನ ಕೈ ಇಡ್ಲಿಲ್ವಾ? ಇಲ್ಲ, ಯಾರು ಇಲ್ಲ, ಯಾರು ಇರಲಿಲ್ಲ. ಅವರೇ ಎಣ್ಣೆ ಇಟ್ಕೊಂಡು ಹೊಡಿತಾರೆ. ಹೌದಾ? ಒಳ್ಳೆತನಕ್ಕೆ ಈ ಭೂಮಿಲಿ ಕಷ್ಟ ಕಟ್ಟಿಟ್ಟ ಬುದ್ಧಿ ಕಣೋ. ಈಗ ನೀವೇ ಸ್ವಂತನೇ ನಿರ್ಧಾರ ಮಾಡಿದ್ರ ನಾನು ಕೈಲದು? ಸ್ವಂತ ನಿರ್ಧಾರ ಮಾಡಿ ಗಟ್ಟಿಗಿರೋರು ಜೀವನ ಮಾಡ್ತೀನಿ. ವಯಸ್ಸಾದ್ಮೇಲೆ ಏನೋ ಒಂದು ದಾರಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅಷ್ಟೇ. ಒಬ್ರು ಕಾಲಿಡಿಯೋ ಕೆಲಸ ಏನು ಬೇಕು? ಅಪ್ಪ ಅಣ್ಣನ ಜೀವನ ಬಾಡಿಗೆ ಕಟ್ಕೊಂತೀನಿ, ಜೀವನ ಮಾಡ್ಕೊತೀನಿ ಕೈಲಾಗೋವರ್ಗು. ಆಮೇಲೆ ಏನೋ ಜೀವನ ಏನೋ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಕೈಲಾಗ್ದಾಗ ಯಾರು ಇರ್ತಾರೆ? ಏನೋ ಒಂದು ಎಫೆಕ್ಟ್ ಮಾಡ್ಕೊಂಡು ಸೋತೋಗ್ಬಿಡುದು. ಅಲ್ಲ ಈ ಸರ್ಕಾರದವರೆಲ್ಲ ಯೋಜನೆಗಳನ್ನ ಬಿಟ್ಟಿದಾರಲ್ಲ, ಗೃಹಲಕ್ಷ್ಮಿ 2000 ಮತ್ತೆ ಬಸ್ಸಲ್ಲಿ ಓಡಾಡೋದು ಅದೆಲ್ಲ ನೀವು ಸಿಗುತ್ತಾ? ಬಸ್ಸಲ್ಲಿ ಓಡಾಡ್ತಿದ್ದೆ. ಓಡಾಡ್ತೀರಾ? 2000 ರೂಪಾಯಿ ಸಿಗುತ್ತಾ ನಿಮ್ಗೆ? ಸಿಗುತ್ತೆ ಅಣ್ಣ, ಕಾರ್ಡ್ಗೆ ಹಾಕ್ತಾರೆ. ಹಾಕವ್ರ ಇವಾಗ? ಅಲ್ಲ ಇನ್ನು ಅದು ಅವ್ರು ಹೇಳಿದಾರೆ ಆಲ್ರೆಡಿ ಎಲ್ಲರಿಗೂ ಹಾಕ್ತಾ ಇದೀವಿ ಅಂತ. ಅದು ನಿಮಗೆ ಸಕಾಲಕ್ಕೆ ಸಿಗುತ್ತಾ? ತಿಂಗಳು ಎಲ್ಲ ಹಾಕ್ತಾರೆ. ಹಾಕಲ್ವಲ್ಲ, 2 ತಿಂಗಳು 3 ತಿಂಗಳು ಒಂದ್ಸರಿ ಹಾಕ್ತಾರೆ. ನಿಮ್ಗೆ BPL ಕಾರ್ಡ್ ಇದೆಯಾ? ಅಕ್ಕಿ ಎಲ್ಲ ಬರುತ್ತಾ? ಬರ್ತದೆ. ಈಗ ನೀವು ಹೀಗೆ ಅಳ್ತಾ ಕೂತಿದ್ರೆ ನಿಮ್ಮ ಕುಟುಂಬದವ್ರು ಯಾರು ಕೂಡ ನಿಮ್ಮ ನೋವಿಗೆ ಸ್ಪಂದಿಸ್ಲಿಲ್ವಾ? ಯಾರು ಸಂಸಾರ ಸರ್, ಯಾರನ್ನ ಬಂದು ಏನಕ್ಕೆ ಹಿಂಗೆ ಮಾಡ್ತಾಳೆ ಅಂತಾರೆ ಹೊತ್ತು ಅಂತ. ಯಾರು ಏನು ಯಾವ ಊರು ಅನ್ನಲ್ಲ. ಇಲ್ಲಿ ಅಕ್ಕಪಕ್ಕ ವ್ಯಾಪಾರಸ್ಥರು ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮ್ಗೆ? ಮಾಡ್ತಾರೆ. ಏನೋ ಇಲ್ಲ ಅಂದ್ರೆ ಅವರು ಮಾಡ್ತಾರೆ, ಕೊಡ್ತಾರೆ, ಕಮ್ಮಿ ಬೆಲೆ ಕೊಡ್ತಾರೆ. ಬೆಳಗ್ಗೆ ಎಷ್ಟು ಗಂಟೆಗೆ ವ್ಯಾಪಾರ ಸ್ಟಾರ್ಟ್ ಮಾಡ್ತೀರಾ? ನಾನು 5 ಗಂಟೆಗೆ ಬರ್ತೀನಿ. 5 ಗಂಟೆಗೆ ಆಗಲ್ಲ ವ್ಯಾಪಾರ. ದಾಸಹಳ್ಳಿ ಅಂತ ಹೋಗೋದು? ಹೋಗ್ತೀನಿ ಸ್ವಲ್ಪ ಹೊತ್ತಿಗೆ, 6:30 7 ಗಂಟೆಗೆ ಹೋಗ್ತೀನಿ. ಇದೆಲ್ಲ ಹೇಗೆ ಎಲ್ಲ ಸೇಲ್ ಆಗಿಲ್ಲ ಅಂದ್ರೆ ಇಲ್ಲೇ ಇಡ್ತೀರಾ? ಅವ್ರಿಗೇನು ಬಾಡಿಗೆ ಕಟ್ಬೇಕಾ? ಏನಿಲ್ಲ, ಬಾಡಿಗೆ ಇಲ್ಲ. ಇಲ್ಲಿ ನೇಟು ಸೊಪ್ಪು ಅಡಿಯಕ್ಕೆ ಬರ್ತಾರೆ, ಅವ್ರು ನೋಡ್ಕೊಂತಾರೆ. ಈಗ ಒಂದ್ ದಿವಸಕ್ಕೆ ಸರಾಸರಿ ಏನು ಇಲ್ಲ ಅಂದ್ರೂ ಎಷ್ಟು ಸಂಪಾದನೆ ಮಾಡ್ತೀರಾ? ಅಯ್ಯೋ, ಮಧ್ಯಾಹ್ನ ಆಗಿಂತ 200 ರೂಪಾಯಿ ಆಗೈತೆ. ಈ ಕಷ್ಟ ಜೀವನದಲ್ಲಿ ಏನು ಹೇಳ್ತೀರಾ ಬೆಂಗಳೂರಿಗೆ? ಏನು ಮಾಡಬೇಕು? ಕಷ್ಟ ಜೀವನ. ಹಳ್ಳಿ ಕಡೆ ಕೂಲಿ ಹೋಗಕ್ಕಾಗಲ್ಲ, ಬಿಸಿಲು. ಮಳೆ ಆಧಾರಿತ ನಿಮ್ ಜಮೀನೇನು ಇಲ್ವಾ? ಎಲ್ಲ ಸ್ವಲ್ಪ ದಿನ್ನೆ ಕಾಡು ದಿನ್ನೆ, ಬರೀ ಹಂದಿಗಳು, ನವಲುಗಳು, ಜಿಂಕಿಗಳು. ಬೆಳೆಯಕ್ಕೆ ಬಂದರೆ ಬೆಳ್ಳಕ್ಕೆ ತಿಂದಾಕ್ಬಿಡ್ತವೆ. ಇಕ್ಕಿ ಬರೀ ಕಲ್ಲನ್ನೆಲ್ಲ ಏನು ಮಾಡೋಣ? ಯಾವುದು ಇಕ್ಕಲ್ಲ. ಒಂದು 2 ಎಕರೆ ಇದೆ, 3-4 ಜನಕ್ಕೆ ಭಾಗ ಅಂತಂಬಿಡು ಬಿಟ್ಟೇನೋ ಜೀವನ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಏನು ಮಾಡೋಣ? ಆ ಮಗ ಹೆಂಡತಿ ಕರ್ಕೊಂಡು ಹೋದ, ಈ ಮಗ ಹೆಂಡತಿ ಕರ್ಕೊಂಡು ಹೋದ. ಈಗ ಇಲ್ಲಿ ಬರ್ತೀರಾ ವ್ಯಾಪಾರ ಮಾಡಕ್ಕೆ, ಇಲ್ಲಿ ನಿಮ್ಗೆ ಇಲ್ಲಿ ಪೊಲೀಸರಾಗಿರ್ಬೋದು, ಬೇರೆಯವರು ಯಾರು ಸಮಸ್ಯೆ? ನಮ್ಮನ್ನ ಏನು ಅನ್ನಲ್ಲ ಯಾರು. ನಾನು ಯಾರು ಏನು ಅನ್ನಲ್ಲ. ದುಡ್ಕೊಂತೀನಿ. ಅವ್ರಿಗೆ ದಿನ ದುಡ್ಡು ಕಾಸು ಕೇಳ್ತಾರ? ಅವ್ರು ಏನು ಕೇಳಲ್ಲ, 1 ರೂಪಾಯಿ ಕೇಳಲ್ಲ ದುಡ್ಡು. ಅವರು ಸದಾ ಮುದುಕಿ ಜೀವನ ಮಾಡ್ಕೊಳ್ಳಿ ಹೇಳು ಅಂತ. ಹೌದಾ? ಏನು ಗಲಾಟೆ ಗಿಲಾಟೆ ಏನು ಆಗಲ್ಲ? ಏನು ಮಾಡಲ್ಲ. ಇವಾಗ ನೀವೇ ಹೋಗಿ ಅಡಿಗೆ ಮಾಡಿ ತಿಂದು ನಿಮ್ಮ ಸ್ವತಃ ಮಲಗಬೇಕು. ಮಾಡಿ ಏನ್ ಹೇಳ್ತೀರಾ ಈ ತರ ನಿಮ್ಗೆ ಬಂದಿರೋ ಈ ವ್ಯವಸ್ಥೆ ಬೇರೆಯವ್ರಿಗೆ ಏನ್ ಹೇಳ್ತೀರಾ? ತಾಯಂದ್ರಿಗೆ, ಮಕ್ಕಳಿಗೆ? ಏನು ಹೇಳಲ್ಲ ಸರ್, ನಾನು ಏನು ಹೇಳಲ್ಲ. ನಮ್ಮ ಗುಟ್ಟೊಬ್ರಿಗೆ ಬಿಡಬಾರ್ದು, ಹೇಳ್ಬಾರ್ದು. ನಾವೇ ಇಟ್ಕೋಬೇಕು. ನಮ್ಮ ಮಕ್ಳಿಗೆ ನಾವು ಹೇಳಿದ್ರೆ ಅವರೇ ಕಷ್ಟದಲ್ಲಿರ್ತಾರೆ. ಅವ್ರಿಗೆ ಹೇಳೋಕ್ರೆ ಅವ್ರನ್ನೇ ಟೆನ್ಷನ್ ತಗೊಂತಾರೆ. ಯಾಕೆ ಬೇಕು? ನಮ್ಗೆ ವಯಸ್ಸಾಗೈತೆ, ಹೋಗ್ತಾ ಇರ್ತೀವಿ. ನನ್ನ ಮಕ್ಳಿಗೆ ಟೆನ್ಷನ್ ಕೊಡಬಾರ್ದು. ಅವ್ರದ್ದೇ ಕಷ್ಟ. ಅವ್ರ ಹೆಂಡತಿ ಮಕ್ಕಳು ಸಾಕೋದೇ ಕಷ್ಟ. ಈಗಿನ ಸೊಸೆಯರು ಸಾಕಲ್ಲ, ಊಟ ಹಾಕಲ್ಲ, ನೀರು ಎಲ್ಲ, ಬಟ್ಟೆ ಒಕ್ಕೊಡಲ್ಲ. ಅವ್ರಿಗೆ ಏನಕ್ಕೆ ಟೆನ್ಷನ್ ಕೊಡ್ಬೇಕು ನಾವು? ವಯಸ್ಸಾಗೈತೆ, ಹೋಗ್ತಾ ಇರ್ತೀವಿ ಅಷ್ಟೇ. ಒಟ್ಟಾರೆ ನೀವೇ ಕಷ್ಟಪಡ್ಬೇಕು, ನೀವೇ ತಿನ್ಬೇಕು. ಹಾಂ.
ಲಕ್ಷ್ಮಮ್ಮ, ಯಾವ ಊರವರು? ಬ್ಯಾಡ್ನೂರು. ಬ್ಯಾಡ್ನೂರು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ? ನಾನು ಅಲ್ಲೇ ಒಂದು 15 ವರ್ಷದಂಟಿ ವ್ಯಾಪಾರ ಮಾಡ್ತೀನಿ. 15 ವರ್ಷದಂಟಿ ವ್ಯಾಪಾರ ಮಾಡ್ತೀನಿ. ಮನೆಗೆ 6 ಜನ, ಏನು ಜೀವನ ನಡೆಯಲ್ಲ. ನಿಮ್ಮ ಒಡಹುಟ್ಟಿದವರು ಎಲ್ಲ ಇದ್ದಾರಾ? ಎಲ್ಲ ಯಜಮಾನ್ರು ಎಲ್ಲ ಇದ್ದಾರೆ. ಅವ್ರಿಗಾಲೇ 60 ವರ್ಷ. ತಮ್ಮ ಅದ್ವ, ತಮಗೆ ಕೊಟ್ಟಿದ್ದೀನಿ ಮಗಳನ್ನ. ಅವನು ಅದ್ವ. ಯಾರು ಇಲ್ಲ, 6 ಜನ ಇದ್ದಾರೆ. ಅವ್ರ ಜನಕ್ಕೆ ನಾನೇ ಜೀವನ ಮಾಡೋದು. ನಿಮ್ಮ ಮಕ್ಕಳು? ಮಗಳು ಒಬ್ಬಳೇ, ಆಯಮ್ಗೆ 2 ಮಕ್ಕಳು. ಅವ್ರನ್ನ ನಾವೇ ನೋಡೋದು, ಯಾರು ನೋಡೋರಿಲ್ಲ ಅವ್ರನ್ನ. ಅವ್ರು ನಿಮ್ಮನ್ನ ನೋಡ್ಬೇಕಲ್ವಾ, ನೀವು ಅವ್ರನ್ನ ನೋಡ್ತೀವಿ? ನಾವೇ ನೋಡ್ಬೇಕಪ್ಪ, ಸುಳ್ಳು ಹೇಳಲ್ಲ. ಕೆಲಸ ಹೋಗ್ತಾರ ಅವರು? ಯಾಕೆ ಕೆಲ್ಸಕ್ಕೆ ಹೋಗಲ್ಲ, ಮನೆಯಲ್ಲಿರ್ತಾರೆ. ಒಬ್ಬಳೇ ಮಗಳೆಲ್ಲ ಎಲ್ಲಿಗೂ ಕಳಿಸಿಲ್ಲ ನಾವು, ಎಲ್ಲಿಗೂ ಕಳಿಸಿಲ್ಲ. ನಿಮ್ಮ ಜೀವನ ಹೆಂಗಿದೆ ಡೈಲಿ ಇಲ್ಲಿ ವ್ಯಾಪಾರ ಎಲ್ಲ? ಸುಮಾರು ವ್ಯಾಪಾರ ಏನಿಲ್ಲ, ಏನಾದರೂ ಮಾಡ್ಬೇಕು ಜೀವನ ಅಂತ ಮಾಡ್ತೀವಿ. ಸುಮಾರು ವ್ಯಾಪಾರ. ಅದೇ ವಾರೆಲ್ಲ ವ್ಯಾಪಾರ ಮಾಡಿದ್ರೆ ನಮ್ಗೊಂದು 500,000 ಉಳಿತೈತೆ. ಸುಳ್ಳು ಹೇಳ್ಬಾರ್ದು ಅಷ್ಟೇ. ನಮ್ಗೇನು ಸಿಗಲ್ಲ ಅಂತ ಹೇಳಲ್ಲ. 500,000 ಉಳಿತೈತೆ. ಏನೋ ಕುತ್ಕೊಂಡು ಜೀವನ ಮಾಡ್ತೀವಿ ನಾವು. ಯಾರು ಸಪೋರ್ಟ್ ಯಾರು ಮಾಡಲ್ಲ. ಮಸ್ತಾಗಿ ಇದ್ದಾರಪ್ಪ, ಯಾರು ಸಪೋರ್ಟ್ ಮಾಡಲ್ಲಪ್ಪ ನಮಗೆ. ಸಪೋರ್ಟ್ ಯಾರಲ್ಲ, ನಾವು ಇದ್ರೆ ನಾವೇ, ಸತ್ರು ನಾವೇ ಇರೋದು. ಸಪೋರ್ಟ್ ನಮ್ಗೆ ಯಾರು ಮಾಡ್ತಾಯಿಲ್ಲ. ನಾವೇ ಕಷ್ಟಪಡೋದು, ನಾವೇ ತಿನ್ನೋದು. ಸುಳ್ಳು ಬೇಜಾರಾಗಲ್ಲ ಅಂದರೆ ಯಾರು ಇದ್ದಾರೆ ಮತ್ತೆ ದುಡಿಮೆ ಮಾಡೋರು. ನಮಗೆ ಬೇಜಾರಾಗಲ್ಲ ಅಂದರೆ ಏನು ಮಾಡ್ಬೇಕು? ಮತ್ತೆ ಮಾಡಬೇಕು. ಇದು ಇಲ್ಲ ಅಂದ್ರೆ ಮತ್ತೇನು ಮಾಡೋಣ? ಮಕ್ಕಳು ಜೀವನ ಏನು ಮಾಡ್ಬೇಕಪ್ಪ? ಬೇಜಾರಾಗಲ್ಲ ಅಂದರೆ ಬೇಜಾರಾದರೂ ಮಾಡಬೇಕು, ಬೇಜಾರಿಲ್ದಿದ್ರೂ ಮಾಡಬೇಕು. ಮಳೆ ಬಂದಾಗ ಹಂಗೆ ಸ್ವಲ್ಪ ಹೊತ್ತು ಮುಚ್ಚಿಕ್ತೀವಿ, ಸ್ವಲ್ಪ ಹೊತ್ತು ಕುತ್ಕೊಂತೀವಿ, ಛತ್ರಿ ಪತ್ರಿ ಹಿಡ್ಕೊಂಡು. ಇನ್ನೇನು ಮಾಡೋದು? ಜೀವನ ನಡಿಬೇಕಲ್ಲ. 500 ಆಗಲಿ 1000 ಆಗಲಿ ಸುಮ್ಮನೆ ಬರ್ತೈತೆ. ಕಷ್ಟ ಮಾಡಬೇಕು. ಮಾಡ್ಬೇಕು, ಸಾಗಿಸ್ಬೇಕಪ್ಪ, ಮಾಡಬೇಕಪ್ಪ. ಬೇಜಾರ ಪಟ್ಟರೆ ತನ್ನ ಗುಡಿ ಸಿಗಲ್ಲ ನಮಗೆ. ಏನು ಮಾಡೋದು? ಮಕ್ಕಳು ಮರಿ ಅದು ಬೇಕು, ನನಗೆ ಇದು ಬೇಕು ಅಂತಂತಾರೆ. ಅವ್ರಿಗೇನು ಮಾಡಬೇಕು? ಎಲ್ಲ ಕೈಲಾಗ್ತಾರೆ. ತಮ್ಮ ಕೈ ಇಲ್ಲ. ಯಜಮಾನ 60 ವರ್ಷದವನು. ಅಯ್ಯಬ್ಗೂ ಕೈಲಾಗಲ್ಲ, ಅವಾಗ ಕಣ್ಕಾಮಲ್ಲ ಅಯ್ಯಬ್ಗೆ. 2 ಮೊಮ್ಮಕ್ಕಳು, ಒಬ್ಳು ಮಗಳು, ತಮ್ಮ. ಅವನು ಕೈ ಹಿಂಗೆಲ್ಲ ಹಿಂಗಿದ್ದಾವೆ. ಏನು ಮಾಡೋದು? ಬೇಜಾರು ಅಂದರೆ ಸಾಯ್ಬೇಕಾಗ್ತೈತೆ. ನಾವೇನು ಮಾಡ್ಕೊಂಡು ಸಾಯೋಕ್ಕಾಗತ್ತಾ? ಮತ್ತೆ ಎಲ್ಲ ನೆಂಚ್ಕೊಂಡ್ರೆ ದುಃಖ ಐತೆ. ಏನು ಮಾಡೋದು? ಯಾವಾಗ ಬರ್ತೈತೆ? ಎಲ್ಲಿ ಬರಲ್ಲ. ಇನ್ನು ತುಂಬ ಕಷ್ಟನೇ. ಒಳ್ಳೆ ದಿನ ಯಾವತ್ತೂ ಬರಲ್ಲ. ಎಷ್ಟು ಕೋಟಿ ಕೊಡ್ತಾರಂದ್ರೆ ಒಳ್ಳೆ ದಿನ ಯಾವತ್ತೂ ಬರಲ್ಲ. ಸುಳ್ಳು ಹೇಳಲ್ಲಪ್ಪ. ಒಳ್ಳೆ ದಿನ ಎಂದು ಬರ್ತೈತಪ್ಪ? ನೀನು ಹೇಳು ಕರೆಕ್ಟಾಗಿ. ಮತ್ತೆ ಒಳ್ಳೆ ದಿನ ಬರ್ತೈತೆ? ಒಳ್ಳೆ ದಿನ ಯಾವತ್ತೂ ಬರಲ್ಲ. ಇನ್ನು ಬರ್ತಾ ಕಷ್ಟಗಳೇನ ಒಳ್ಳೆ ದಿನ ಬರಲ್ಲ. ಏನಾದರೂ ದುಡಿಯೋ ಮಗ ಆಗಲಿ ಮಕ್ಕಳಾಗಲಿ ಇರಬೇಕು. ಏನೋ ಪರವಾಗಿಲ್ಲ ಬಿಡು, ಇರೋದ್ರಾಗೆ ನೆಮ್ಮದಿಯಾಗಿರೋ ನೆಮ್ಮದಿ ತಗೋಬೇಕು. ಜೀವನ ಅಂತರ ತನಕ ನೆಮ್ಮದಿ ಬರಲ್ಲ. 2 ಗಂಡು ಮಕ್ಳು, 2 ಇಲ್ಲೇ ರಾಮಾಯಣ ಹಾಸ್ಪಿಟ್ಲಾಗ ಸತ್ತೋದ್ರು. ಇಲ್ಲ. ಹೆಂಗೆ ಇತ್ತು? ಇಲ್ಲಲ್ಲ. ಏನು ಮಾಡೋದು? ಏನೋ ಹಾರ್ಟ್ ಅಟ್ಯಾಕು ಕ್ಯಾನ್ಸರು ಬಂದು ಹೊರಟೋದ್ರಿ. ನೋಡೋರಿಲ್ಲ. ಅವಾಗ 4 ಲಕ್ಷ ಸಾಲ ಮಾಡಿದ್ವಿ, ಅದೆಲ್ಲ ತೀರಿಸಿದ್ವಿ. ಮಗಳು ಮದುವೆ ಏನು ಮಾಡೋಣ ಅಂತ ಮಾಡಿದ್ರು. ನಮ್ಮಪ್ಪ ಕೊಡಲ್ಲ ಅಂದ್ರೆ ಅದು ಕದ್ದು ಮದುವೆ ಮಾಡಿದರು. ಏನು ಮಾಡೋದು? ಜೀವನ ಇಷ್ಟೇ ಅಂದ್ವಿ, ಸುಮ್ಮನೆ ಆದ್ವಿ. ದೇವ್ರು ನೋಡ್ಕೋಬೇಕು. ಮನ್ಸರ್ದೇನಿದ್ದಿಲ್ಲ ನಮಗೆ. ದೇವ್ರು ಪರಮಾತ್ಮ. ಕೆಡ್ಸೋದು ಆಯ್ತು, ಬದುಕೋದು ಆಯ್ತು. ಯಾರೋ ಇವತ್ತೇನೋ ಇವತ್ತೊಂದು 2,000 ಕೊಡ್ತೀವಿ, ವ್ಯಾಪಾರ ಮಾಡ್ಕೊಳಮ್ಮ ಅನ್ಬೋದು. ನಾಳೆ ಹೊತ್ತಲ್ಲಿ ತತ್ತಾರಮ್ಮ ಅಂತಾರಲ್ಲ ಅವರು. ಕೊಡು ಅಂತಾರೆ. ಕೊಡಬೇಕಾ? ಸುಮ್ಮನೆ ಇರ್ತಾರೆ. ಕೊಟ್ಟರು ಕೊಡಮಿಲ್ಲಿ ಅಂತಾರೆ. ಕಾಪ್ಸಿ ಕೊಟ್ಟಿದ್ದೀವಿ, ಇವತ್ತು ಕೊಡು ಅಂತಾರೆ. ಕೊಡಬೇಕಲ್ಲ. ಕೊಟ್ಟಿಲ್ಲ ಅಂದರೆ ಗಲಾಟೆ ಮಾಡಿದ್ರೆ ಎಲ್ಲಿ ಅದು ಇದೆಲ್ಲ ಕಿತ್ತು ಬಿಸಿ ಹಾಕ್ತಾರೆ. ಇರೋರು ಕೊಟ್ಟಿರ್ತಾರೆ, ಪಾಪ ಪುಣ್ಯ ಅಂತ. ಅವ್ರು ಇಲ್ಲ ಅಂದರೆ ಸುಮ್ಮನೆ ಇರ್ತಾರೆ. ನಿನ್ನ ಅಂಗಡಿನೇ ಹಾಕ್ಬಿಡು ಹೋಗಮ್ಮ ಅಂತ ಎಲ್ಲ ಕಿತ್ತು ಇದು ಹಾಕಿರೋದು ಬೇಕಾದ್ರೆ ತೊಗೊಂಡು ಹೋಗ್ತಾರೆ. ಅಲ್ಲ ಹೇಳಿದ್ದು ಅಲ್ಲ, ಅಲ್ಲಿ ಸಮಸ್ಯೆ ನೋಡ್ತೀವಲ್ಲ. ದುಡ್ಡು ಕೊಡಲಿಲ್ಲ ಅಂದರೆ ಗಲಾಟೆ ಮಾಡೇ ಮಾಡ್ತಾರೆ. ಸುಮ್ಮನೆ ಇರ್ತಾರೆ, ಮಾಡ್ತಾರೆ. ಯಾರ ಅಕ್ಕಪಕ್ಕ ಯಾವ ಸಪೋರ್ಟ್ ಇಲ್ಲ. ನಮ್ಮ ಜೀವನ ನಾವು ನೋಡ್ಕೊಂತೀವಿ. ಇಲ್ಲ, ಬಾಡಿಗೆನಪ್ಪ. ಬಾಡಿಗೆ. ಊರಲ್ಲಿ ಸ್ವಂತ ಮನೆ ಐತಿ. ಇರೋದು ಐತೆ. ಸುಳ್ಳು ಹೇಳ್ಬಾರ್ದು. ಐತಿ.
ಊರಿಗೆ ಹೋದ್ರೆ ಅಲ್ಲಿ ಹೆಂಗೆ ಮಾಡ್ಬೇಕು ಜೀವನ? ಇಲ್ಲ ನಾವು ಕುತ್ಕೊಂಡಿದ್ರೆ 10 ರೂಪಾಯಿ ದುಡ್ಕೊಂತೀವಿ. ಅಲ್ಲಿ ಏನೈತೆ? ಏನಿಲ್ಲ ಊರಾಗೆ. ಹಳ್ಳಿ ಕಡೆ ಏನೈತೆ? ಹಳ್ಳಿ ಕಡೆ ಕುತ್ಕೊಂಬಕ್ಕಾಗುತ್ತಾ? ಇಲ್ಲ ಇಲ್ಲ, ಬರೇ ಮನೆ. ಎಲ್ಲರನ್ನ 6 ಜನ ಸಾಕಬೇಕು. ನಾನೊಬ್ಬರು ದುಡ್ಡು ಸುಳ್ಳು ಹೇಳಲ್ಲ. 6 ಜನ, 2 ಮೊಮ್ಮಕ್ಕಳನ್ನ ಓದಿಸ್ಬೇಕು. ಹ್ಞೂ, ಅವರು ಎಲ್ಲರೂ ಒಂದೇ ತಾಗಿ ಇರೋದು. ಮೊಮ್ಮಗಳು ಕಾಲೇಜಾಗ ಇದ್ದಾಳೆ ತುಮಕೂರಾಗೆ, 2nd ಇಯರು. ಓದ್ತಾ ಇದ್ದಾಳೆ. ಮೊಮ್ಮಗ ಇದು SLC ಇವಾಗ. ಅವನು ಅದುವು ತಮ್ಮ ಕೊಟ್ಟಿದ್ದೀನಿ. ಅದುವು ಸ್ವಂತ ತಮ್ಮ. ಅದುವು ನಮ್ಮ ಅಪ್ಪ ಕದ್ದು ಮದುವೆ ಮಾಡೋದ ಅದು. ಇನ್ನೊಂದು ಸರಿ ಮಾಡಿದ್ಮೇಲೆ ಇನ್ನೊಂದು ಸರಿ ಮಾಡೋಂಗಿಲ್ಲ ನಮ್ಮದ್ರಾಗ. ನಾವು ಗೊಲ್ಲರು, ಅರ್ಥ ಆಯ್ತಾ? ನಮ್ಮ ಗೊಲ್ಲರ ಎಲ್ಲೆಲ್ಲ ಐತೆ ಅದೆಲ್ಲ ಅದೇ ಥರನೇ. ಕುಂಟ್ರಾಗ್ಲಿ ಅದೊಂದು ಸರಿ ಕಟ್ಟಿದ್ಮೇಲೆ ಆಗೋಯ್ತು ಕತೆ. ಅಷ್ಟೇ. ಕಾಲ ಚೇಂಜ್ ಆದ್ರೆ ಅದು ಹೋಗೋರು ಹೋಗ್ಲಿ ಬಿಡು ಅಂತಾರೆ. ಇನ್ನೇನು ಮಾಡ್ತಾರೆ? ಹೋದವ್ರು 100ಕ್ಕೆ ಬಿಟ್ಕೊಂಬಂಗಿಲ್ಲ. ಹಂಗೆಲ್ಲ ಮಾಡಿದರೆ ಊರಾಗ ಅವ್ರ ಅತ್ತಾಗೆ ಇರ್ಬೇಕಾದ್ದೆ ಜೀವನ ಮಾಡ್ಕೊಂಡು. ನೋಡ್ತೀವಿ, ಅದೆಲ್ಲ ನಾವು ಕ್ಯೂಗೆ ಹಾಕಬೇಕಾಗ್ತೈತೆ. ಯಾರೇನು ಮಾಡ್ಕೊಂಬಲ್ ಬಿಡು. ಬುದ್ಧಿ ಇರೋರು ಬದುಕಂಬ್ಲು, ಬುದ್ಧಿ ಇಲ್ದಾರು ಕೆಟ್ಟೋಗ್ಲಿ. ಇವಾಗ ನೀವು ಡ್ಯೂಟಿಗೆ ಬಂದಿದ್ದೀರಾ, ಈ ಡ್ಯೂಟಿ ಮಾಡ್ಕೊಂಡು ನೀವು ಹೋಗ್ಬೇಕು. ಇನ್ನೊಂದು ಡ್ಯೂಟಿ ಮಾಡೋಕ್ಕಾಗತ್ತಾ ನೀವು? ಹಂಗೆ ನಾವು ಇರತ್ತಂಗೆ ನಾವು ಜೀವನ ದುಡ್ಕೊಂತೀವಿ. ಮನೆ ಯಾರೇನಾಗಲಿ ಅಂತ ಒಬ್ರ ಕತೆ ಬೇಡ ಅಂತ ನಮ್ಮ ಜೀವನ ನಾವು ನೋಡ್ಕೊಂತೀವಿ. ಒಬ್ರ ಕತೆ ಹಿಡ್ಸ್ಕೊಂಬಲ್ಲ, ನಮ್ಮ ಜೀವನ ನಾವು ನೋಡ್ಕೊಂತೀವಿ ಅಲ್ವಾ? ಬೇರೆ ಏನು ಬೇಡಪ್ಪ. ಇರೋದು ತನಕ ಇದೇ ಜೀವನ ಸಾಕು. ನಿಯತ್ತಾಗಿದ್ರೆ ಸಾಕು. ಏನೋ ಅವರು 10ಕ್ಕೊಬ್ರು 100ಕ್ಕೊಬ್ರು ಚೆನ್ನಾಗಿದ್ರೆ ಏನೋ ಅವ್ರ ಕಷ್ಟ ಅವ್ರು ಮಾಡ್ಕೊಂಡು ಹೋಗ್ಬೋದು. ಅದೆಲ್ಲ ನಾವು ಹೇಳೋಕ್ಕಾಗುತ್ತಾ? ಒಬ್ರದ್ದು ವಿಶೇಷ ಹೇಳೋಕೆ ಹೋಗ್ಬಾರ್ದು. ನಮ್ಮ ವಿಶೇಷ ನಾವು ನೋಡ್ಕೋಬೇಕು. ಈ ಕಾಲದ ಪರಿಸ್ಥಿತಿ ಅಲ್ವಾ? ತುಂಬ ಕಷ್ಟ. ಯಾವ ಜನ ಎಂಥವ್ರು ಇರ್ತಾರೋ ನಾವು ನೋಡಿರ್ತೀವ. ಹಾಂ, ಅದೆಲ್ಲ ಬೇಡ. ನಮ್ಮ ಜೀವನ ನಾವು ನೋಡ್ಕೋಬೇಕು. ನಮ್ಮ ಕಷ್ಟ ನಮ್ಮದು, ನಮ್ಮ ಮಕ್ಕಳು ನಮ್ಮ ಮರಿ ನಮ್ಮದು. ಒಬ್ಬರ ಜೀವನ ಬೇಡ. ಇವಾಗ ಕಾಲ ಸರಿ ಇಲ್ಲ. ಹಾಂ, ಕಾಲ ಸರಿ ಇಲ್ಲ. ಕಾಲ ಸರಿಗೆ ನಮ್ಮ ಜೀವನ ನಾವು ನೋಡ್ಕೊಂಡು ಇವಾಗ ಬಂದಿದ್ದೀನಿ. ವ್ಯಾಪಾರ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ನಂದು ಇನ್ನೊಂದು ಬೇಡ. ಯಾರಿಲ್ಲ, ಒಬ್ಬಳೇ ಹೋಗ್ತೀನಿ ಮನೆಗೆ. ಹೋಗ್ತೀನಿ. ಭಯ ಬೇಜಾರ ಮಾಡ್ಕೊಂಡ್ರೆ ಆಗ್ತೈತೇನಪ್ಪ? ಬೇಜಾರ ಮಾಡ್ಕೋಬೇಕಾಗಲ್ಲ. ಹೋಗ್ತೀನಿ ಒಬ್ಬಳೇ. ಅಯ್ಯೋ ಅಂಬ್ತೈತೆ. ಆದರೆ ಆ ಜೀವನ ಎಲ್ಲ ನೆಂಚ್ಕೊಂಡ್ರೆ ಬದುಕೋಕ್ಕಾಗ್ತೈತೆ? ಬಿಡು. ಅವ್ರ ಜೀವನ ಅವ್ರದ್ದು, ನಮ್ಮ ಜೀವನ ನಮ್ಮದು ಅಷ್ಟೇ. ಅದೆಲ್ಲ ಅಂದ್ಕೊಂಬದು. ಇರೋದ್ರಾಗ ಸಂತೋಷವಾಗಿರ್ಬೇಕು. ಖಾರ ಆಗಲಿ ಉಪ್ಪಾಗಲಿ ನಾವು ತಿಂದ್ಕೊಂಡಿರ್ಬೇಕು. ನಾವು ಒಳ್ಳೊಳ್ಳೆ ತಿನ್ಬೇಕಪ್ಪ ಅಂದ್ರೆ ಆಗಲ್ಲ ಅಲ್ವಾ? ಓಕೆ, ನಿಮಗೆ ಸಮಗ್ರ ನ್ಯೂಸ್ ಚಾನಲಿಂದ ನಿಮಗೆ ದೇವರು ಒಳ್ಳೇದು ಮಾಡಲಿ, ಒಳ್ಳೆ ಅಂದ್ಕೊಂಡಿರೋದು ಬೇಗ ಈಡೇರಲಿ, ನಿಮ್ಮ ಮಗಳು ಅಥವಾ ಅವ್ರ ಮೊಮ್ಮಕ್ಕ ಅವ್ರಿಗೆ ಕೆಲಸ ಬರಲಿ ಅಂತ ನಾವು ಆಸೆ ಪಡ್ತೀವಿ. ನಾವು ಕೂಡ ಸಮಗ್ರ ನ್ಯೂಸ್ ಕಡೆಯಿಂದ, ನಮ್ಮ ಒಂದು ಚಾನಲ್ ಕಡೆಯಿಂದ ನಾವು ಅದೇ ಆಶಿಸ್ತೀವಿ. ಖುಷಿ ಆಯ್ತಾ? ಫೋನ್ ನಂಬರ್ ಕೊಡು. ಖುಷಿ ಆಯ್ತಾ? ನೋಡಿದ್ರಲ್ಲ, ನಾವೆಷ್ಟೇ ಕಷ್ಟ ಆದರೂ ಕೂಡ, ಕಷ್ಟ ಆದರೂ ಸುಖ ಆದರೂ ಅಥವಾ ಸಿಹಿ ಆದರೂ ಕಹಿ ಆದರೂ ಅದನ್ನು ನಾವೇ ಅನುಭವಿಸ್ಬೇಕು. ಸೊ ಯಾರ ಹತ್ರನೂ ನಾವು ಹೋಗಿ ಕೈ ಚಾಚಬಾರ್ದು. ಇರೋ ತನಕ ನಿಯತ್ತಾಗಿ ಸ್ವಾಭಿಮಾನದಿಂದ ನಮ್ಮ ಕೈಲಾದಷ್ಟು ಏನು ದೊಡ್ಡ ಕೆಲಸ ಆಗದೇ ಇದ್ರೂ ಪರವಾಗಿಲ್ಲ, ಒಂದು ಸಣ್ಣ ಪುಟ್ಟ ಒಂದು ವ್ಯಾಪಾರವನ್ನು ಯಾವುದೋ ಒಂದು ಅಂಗಡಿ ಹಾಕೊಳ್ಳೋ ಮೂಲಕ ನಮ್ಮ ಕೆಲಸವನ್ನು ನಾವು ನಿಯತ್ತಾಗಿ ಮಾಡ್ಕೊಂಡು ಹೋದರೆ ಸಾಕು ಅಂತ ಹೇಳ್ತಿದ್ದಾರೆ. ನೋಡ್ತಾ ಇರಿ ಸಮಗ್ರ ನ್ಯೂಸ್. ಇದು ನೇರ ನುಡಿ.